ಸ್ನೇಹಿತರೆ ನಮಸ್ಕಾರ. ಕೃಷಿ ವೃಕ್ಷದ ಮೊದಲನೇ ವಿಡಿಯೋಗೆ ಸುಸ್ವಾಗತ. ಗೆಳೆಯರೆ, ಸಾಂಬಾರು ಪದಾರ್ಥಗಳಲ್ಲಿ ಕಾಸ್ಟ್ಲಿ ಆದಂತಹ ಒಂದು ಪದಾರ್ಥ ಲವಂಗ. ಇವತ್ತು ಅದೇ ಗಿಡಗಳನ್ನು ನಡ್ತಾ ಇದ್ದೀವಿ. ನಾನು ಎಲ್ಲಿಂದ ಈ ಗಿಡಗಳನ್ನು ತಂದೆ, ನನಗೆ ಎಷ್ಟು ಕಾಸ್ಟ್ ಆಯಿತು, ಯಾವ ಥರ ನಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ನೀವು ನೋಡ್ತಾ ಇರ್ಬೋದು, ನಾನು 30 ಗಿಡಗಳನ್ನು ತಂದಿದ್ದೀನಿ. ಶ್ರೀ ನರ್ಸರಿ ಅಂತ ಹೇಳಿ. ಇದು ಯಾವುದೇ ಪ್ರಮೋಷನ್ ಅಲ್ಲ, ಬೇಕಾದವ್ರು ತೊಗೋಬೋದು, ಬೇಡದಿದ್ದವ್ರು ಬಿಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ. ಈ ಲವಂಗದ ಗಿಡಗಳ ಸ್ಪೆಷಾಲಿಟಿ ಏನಂದರೆ, ಇದರ ಬೇರಿಂದ ಎಲೆಯ ತುದಿವರೆಗೆ ಒಂದೇ ಥರದ ಸ್ಮೆಲ್ ಇರುತ್ತೆ. ಇದು ತುಂಬ ಲಾಂಗ್ ಟರ್ಮು, 7 ರಿಂದ 8 ವರ್ಷಕ್ಕೆ ಲವಂಗ ಬಿಡ್ತವೆ ಈ ಗಿಡದಲ್ಲಿ. ಹಾಗೆ ಇವತ್ತು ಯಾವ ಥರ ನಡ್ತಾ ಇದ್ದೀನಿ, ನಾನು ಯಾವ ಥರ ನಡಬೇಕು ಅಂದ್ಕೊಂಡಿದ್ದೀನಿ ಆ ಥರ ನಡ್ತಾ ಇದ್ದೀನಿ. ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಲವಂಗದ ಗಿಡಗಳನ್ನು ತೊಗೋಬೇಕಾದ್ರೆ ನೀವು ನೋಡಬೇಕು, ಈ ಥರ ಬೆಂಡಿರುತ್ತಲ್ಲ, ಈ ಥರ ಬೆಂಡಿರೋ ಗಿಡಗಳನ್ನು ಇಷ್ಟು ಮಣ್ಣಿನವರೆಗೆ ನಾವು ಮಣ್ಣೊಳಗಿರಬೇಕು. ಇಷ್ಟು ಮಣ್ಣೊಳಗೆ ಹೋದರೆ ಇಲ್ಲಿ ಈ ದಿಂಡು ಮುರಿದೋಗೋದಿಲ್ಲ. ಯಾವ ಥರ ನಡ್ತಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಬನ್ನಿ. ಸ್ನೇಹಿತರೆ, ಈ ಲವಂಗದ ಗಿಡಗಳು ನಾನು ಎಷ್ಟು ವರ್ಷದ ತಂದಿದ್ದೀನಿ, ಹಾಗೆ ಇದಕ್ಕೆ ಏನು ಪ್ರೈಸ್ ಕೊಟ್ಟು ತಂದಿದ್ದೀನಿ ಅಂತ ನಾನೀಗ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು, ಈ ಲವಂಗದ ಗಿಡಗಳು ಸುಮಾರು 3 ವರ್ಷದ ಗಿಡಗಳಾಗಿದೆ. ನಾನು ಇದಕ್ಕೆ 30 ರೂಪಾಯಿ ಒಂದು ಗಿಡಕ್ಕೆ ಕೊಟ್ಟು ತೊಗೊಂಡು ಬಂದಿದ್ದೀನಿ. ಆದಷ್ಟು ನೀವು 3 ವರ್ಷದ ಗಿಡಗಳನ್ನೇ ತೊಗೊಳ್ಬೇಕು. 1 ವರ್ಷದ ಗಿಡನೂ ಸಿಗುತ್ತೆ. ಅದನ್ನು ತೊಗೊಂಡ್ರೆ ತೋಟದಲ್ಲಿ ನಟ್ಟ ಮೇಲೆ 2 ವರ್ಷದ ನಂತರ ನೀವು 4 ರಿಂದ 5 ವರ್ಷ ಕಾಯಬೇಕು. ಆದರೆ ಇದೇ 3 ವರ್ಷದ ಗಿಡ ತೊಗೊಂಡ್ರೆ ನೀವು 3 ರಿಂದ 4 ವರ್ಷಕ್ಕಾದರೆ ಸಾಕಾಗುತ್ತೆ. ಹಾಗಾಗಿ 3 ವರ್ಷದ ಗಿಡ ತೊಗೊಳ್ಳೋದು ಬೆಟರು. 40 ರೂಪಾಯಿಗಿಂತ ಹೆಚ್ಚಿಗೆ ಕಾಸ್ಟ್ಲಿ ಆಗೋ ಇರುವಂಥ ಗಿಡಗಳನ್ನು ತೊಗೊಳ್ಬೇಡಿ. ಯಾಕಂದರೆ ಇದಕ್ಕೆ ಅಷ್ಟೆಲ್ಲ ರೇಟ್ ಇಲ್ಲ, ಆಯಿತಾ? ಗಿಡಗಳಿಗೆ ಇದಕ್ಕೆ ಲವಂಗಕ್ಕೆ ತುಂಬ ರೇಟ್ ಇರ್ಬೋದು, ಆದರೆ ಗಿಡಗಳನ್ನು ಮಾಡೋದು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುತ್ತೆ. ಹಾಗಾಗಿ ಜಾಸ್ತಿ ಕಾಸ್ಟ್ಲಿ ಆಗಿರುವಂಥ ಗಿಡಗಳನ್ನು ತೊಗೊಳ್ಬೇಡಿ. ಸ್ನೇಹಿತರೆ, ನಾವು ಈ ಲವಂಗದ ಗಿಡಗಳನ್ನು ಜಿಗ್ಜ್ಯಾಗ್ ರೂಪದಲ್ಲಿ ನಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಗಿಡ ಇಲ್ಲಿದೆ ಅಲ್ಲ, ಹಾಗೆ ಇನ್ನೊಂದು ಗಿಡ ಇಲ್ಲಿದೆ, ಹಾಗೆ ಮತ್ತೊಂದು ಗಿಡವನ್ನು ಈ ಜಾಗದಲ್ಲಿ ನಟ್ಟಿದ್ದೀವಿ. ಜಿಗ್ಜ್ಯಾಗ್ ರೂಪದಲ್ಲಿ ಈ ಲವಂಗದ ಗಿಡಗಳನ್ನು ನಟ್ಟಿದ್ದೀವಿ. ಯಾಕೆ ಈ ಜಿಗ್ಜ್ಯಾಗ್ ರೂಪದಲ್ಲಿ ನಟ್ಟಿದ್ದೀವಿ ಅಂದರೆ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಗಿಡ ಇದೆಯಲ್ಲ, ಈ ಗಿಡದ ಥರನೇ ಇದರ ಅಪೋಸಿಟ್ ಇಲ್ಲೇ ಗಿಡ ನಟ್ಟರೆ 2 ಕೂಡ್ಕೊಂಡಾಗ ನಾವು ಈ ಕಪ್ಪೊಳಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಈ ಜಿಗ್ಜ್ಯಾಗ್ ರೂಪದಲ್ಲಿ ನಡ್ತಾ ಇದ್ದೀವಿ. ನಿಮ್ಮ ಹತ್ರ ಖಾಲಿ ಜಾಗ ಇದ್ದರೆ ಲವಂಗದ ಗಿಡಗಳನ್ನು ಹೇಗೆ ಬೇಕಾದರೂ ನಡ್ಬೋದು. ಆದಷ್ಟು ಬಿಸಿಲಿಂದ ಇವಕ್ಕೆ ಮರ ಇರಬೇಕು, ಜಾಸ್ತಿ ಬಿಸಿಲಿರಬಾರ್ದು. ಹಾಗೆ ತುಂಬ ನೆರಳು ಇಲ್ಲದೆ ಇರುವಂಥ ಜಾಗದಲ್ಲಿ ಈ ಗಿಡಗಳು ಚೆನ್ನಾಗಿ ಬರ್ತವೆ. ಫೈನಲಿ ನಾವು ಎಲ್ಲ ಈ ಗಿಡಗಳನ್ನು ನಟ್ಟಾಗಿದೆ. 28ಕ್ಕೆ 28 ಗಿಡಗಳನ್ನು ತೋಟದಲ್ಲಿ ಜಿಗ್ಜ್ಯಾಗ್ ರೂಪದಲ್ಲೇ ನಟ್ಟಿದ್ದೀವಿ. ಓಕೆನಾ? ಹಾಗೆ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಸ್ನೇಹಿತರೆ. ನಾನು ನಿಮಗೆ ತೋರಿಸ್ತೀನಿ, ನೋಡ್ತಿದ್ದೀರಲ್ವ, ಈ ಹಳದಿ ಹೂವಿನ ಬಳ್ಳಿ ಇದೆಯಲ್ಲ, ಇದು ನಮ್ಮ ತೋಟದ ತುಂಬ ಹಬ್ಬಿದೆ. ಇದನ್ನು ಏನು ಮಾಡಿದ್ರೂ ನಮ್ಮ ಕೈಯಲ್ಲಿ ತೆಗಿಯೋಕ್ಕಾಗ್ತಿಲ್ಲ. ನಿಮ್ಮ ಹತ್ರ ಏನಾದ್ರು ಸೊಲ್ಯೂಷನ್ ಇದ್ದರೆ ಹೇಳಿ. ನಾನು ವಿಡಿಯೋ ಮಾಡೋದು ಬರೀ ನನ್ನ ಹತ್ರ ಇರೋ ಇನ್ಫಾರ್ಮೇಷನನ್ನು ಕೊಡೋಕ್ಕಲ್ಲ, ನನಗೆ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಷನನ್ನು ವಿಡಿಯೋ ಮುಖಾಂತರ ನಿಮಗೆ ತೋರಿಸಿ ನನಗೆ ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಳ್ಳೋದಕ್ಕಾಗಿ ನಾನು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ಬಳ್ಳಿಯನ್ನು ತೋಟದಿಂದ ಹೇಗೆ ತೆಗಿಬೇಕು ಅಂತ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಇದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ತೋಟಕ್ಕೆ ಹಾಕೋ ಯಾವುದೇ ಗೊಬ್ಬರ ಸಮೇತ ಅಡಿಕೆ ಮರಕ್ಕೆ ತಗೊಳಕ್ಕಾಗ್ತಿಲ್ಲ, ಬರೀ ಇದೇ ಬಳ್ಳಿಗೆ ಆಗಿದೆ. ನಿಮಗೇನಾದರೂ ಗೊತ್ತಿದ್ದರೆ ಹೇಗೆ ತೆಗಿಯೋದು, ಕಳೆನಾಶಕದಿಂದ ಈ ಬಳ್ಳಿ ಹೋಗ್ತಾ ಇಲ್ಲ, ನಿಮಗೇನಾದರೂ ಗೊತ್ತಿದ್ದರೆ ಹೇಗೆ ತೆಗಿಬೋದು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗಿದೇ ಥರದ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಕೃಷಿ ವೃಕ್ಷನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದ್ರ ಮುಖಾಂತರ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಗಿಡ ಬೇಕಿದ್ರೆ ಕಾಲ್ ಮಾಡ್ಬೋದು. ಇದು ಯಾವುದೇ ಪ್ರಮೋಷನ್ ಅಲ್ಲ. ಧನ್ಯವಾದಗಳು. ಬಾಯ್ ಬಾಯ್.